have a discussion on the history of Federal India with special reference to the slave dynasty. ನಿಮಗೆಲ್ಲ ಗೊತ್ತಿರುವ ಹಾಗೆ ಮಧ್ಯಕಾಲದ ಭಾರತ ಚರಿತ್ರೆಯನ್ನ ನಾವು ಓದುತ್ತಿರುವಾಗ ಅಲ್ಲಿ ನಮಗೆ ಗೊತ್ತಾಗೋದು ಏನಪ್ಪ ಅಂತಂದ್ರೆ ಸ್ಲೇವ್ ಡೈನಾಸ್ಟಿ ಅಂದ್ರೆ ಈ ಗುಲಾಮಿ ಮನೆತನ. ಯಾವ ರೀತಿ ಗುಲಾಮಿ ಮನೆತನ ಅಂದ್ರೆ ನಮ್ಮ ಮಧ್ಯಕಾಲ ಚರಿತ್ರೆಯಲ್ಲಿ ನೋಡೋದಾದ್ರೆ 5 ಮನೆತನಗಳ ಒಂದು ಆಳ್ವಿಕೆಯನ್ನು ಮಾಡಿದ್ದಾರೆ. ಅದರಲ್ಲಿ ಒಂದನೇದು ಗುಲಾಮಿ ಮನೆತನ, ಎರಡನೇದು ಖಿಲ್ಜಿ ಮನೆತನ, ಮೂರನೇದು ತುಘಲಕ್ ಮನೆತನ, ನಾಲ್ಕನೇದು ಸೈಯದ್, ಐದನೇದು ಲೂದಿ ಮನೆತನ. ಈ ರೀತಿಯಾಗಿ ಒಟ್ಟಾರೆ ಮಧ್ಯಕಾಲದ ಭಾರತದಲ್ಲಿ ನಾವು 5 ಮನೆತನಗಳನ್ನ ದೆಹಲಿಯನ್ನ ಆಳ್ವಿಕೆ ನೋಡ್ತೀವಿ. ಅಂದ್ರೆ ದೆಹಲಿಯನ್ನ ತನ್ನ ರಾಜಧಾನಿಯನ್ನು ಮಾಡಿಕೊಂಡು ಈ ರಾಜ್ಯದಲ್ಲಿ ಆಳ್ವಿಕೆ ಮಾಡಿರುವ 5 ಮನೆತನಗಳು ನಿಮ್ಗೆ ಗೊತ್ತಿರುವ ಹಾಗೆ. ಅಂದ್ರೆ ಭಾರತದ ಮಧ್ಯಕಾಲದ ಭಾರತದಿಂದ ನಮಗೆಲ್ಲ ಆಧಾರಗಳು ಗೊತ್ತಿದೆ. ಅಂದ್ರೆ ಹೇಳ್ತೇವೆ ನೋ ಸೋರ್ಸ್ ನೋ ಹಿಸ್ಟ್ರಿ ಅಂತ. ಅಂದ್ರೆ ಆಧಾರಗಳು ತಾನು ಮಾತ್ರ ನಾವು ಮಧ್ಯಕಾಲ ಭಾರತದಲ್ಲಿ ಕಟ್ಕೊಳ್ಬಹುದು ಮತ್ತೆ ಅಧ್ಯಯನ ಮಾಡಬಹುದು ಅಂತ ನಿಮ್ಗೆ ಗೊತ್ತಿದೆ. ಯಾವ ರೀತಿ ಏನು ಆಧಾರಗಳು ಇರಬೇಕು, ಅದ್ರಲ್ಲಿ ಸಾಹಿತ್ಯಿಕ ಆಧಾರಗಳು ಬರ್ತಾವ, ಐತಿಹಾಸಿಕ ಆಧಾರಗಳು ಬರ್ತಾವ, ಆಮೇಲೆ ಪ್ರಾರ್ಥನಾ ಆಧಾರಗಳು ಬರ್ತಾವ, ವಿದೇಶಿ ಆಧಾರಗಳು ಬರ್ತಾವ. ಹೀಗೆ ಹಲವಾರು ಆಧಾರಗಳನ್ನು ಇಟ್ಕೊಂಡು ನಾವು ಈ ಮಧ್ಯಕಾಲದ ಭಾರತ ಚರಿತ್ರೆಯನ್ನ ಅಧ್ಯಯನ ಮಾಡ್ತೀವಿ. ಅದು ವಿಶೇಷ ನೋಡ್ತಾ ಇರೋದಂದ್ರೆ ಸ್ಲೇವ್ ಡೈನಾಸ್ಟಿ. ಸ್ಲೇವ್ ಡೈನಾಸ್ಟಿಗಿಂತ ಮುಂಚೆ ಸ್ವಲ್ಪ ನಾವು ಈ ರಾಜಕೀಯ ಹಿನ್ನೆಲೆ ನೋಡುವಾಗ ನಮಗೆ ಉತ್ತರ ಭಾರತದಲ್ಲಿ ದೆಹಲಿ ಮತ್ತು ಅಜ್ಮೀರದ ರಾಜ ಪೃಥ್ವಿರಾಜ್ ಚೌಹಾಣ್ ಅವರ ಇತಿಹಾಸವನ್ನ ಸ್ವಲ್ಪ ಮೆಲುಕು ಹಾಕೋಣ. ಈ ಪೃಥ್ವಿರಾಜ್ ಚೌಹಾಣ್ ದೆಹಲಿ ಮತ್ತು ಈ ಒಂದು ಅಜ್ಮೀರದ ರಾಜನಾಗಿರ್ತಾನೆ. ಆ ಸಂದರ್ಭದಲ್ಲಿ ಮೊಹಮ್ಮದ್ ಗೋರಿ ಈ ಒಂದು ದೆಹಲಿಯ ಅಂದ್ರೆ ಈ ವಾಯು ಭಾರತದ ಮೇಲೆ ದಾಳಿ ಮಾಡಿದಾಗ ಅಲ್ಲಿ ಪೃಥ್ವಿರಾಜ್ ಚೌಹಾಣ್ ಮತ್ತು ಮೊಹಮ್ಮದ್ ಗೋರಿ ಎರಡು ಯುದ್ಧ ಅಂತೇವೆ. ಮೊದಲನೇ ತರ ಯುದ್ಧ, ಎರಡನೇ ತರ ಯುದ್ಧ. ಅಂದ್ರೆ ಕಂಪ್ಲೀಟ್ ಆಗಿ 1192 ಮತ್ತು 1193 ಈ ರೀತಿ 1192 1193 ಎರಡು ಯುದ್ಧಗಳನ್ನು ಕಾಣ್ತೀವಿ. ಯಾರ್ಯಾರ ಮಧ್ಯದಲ್ಲಿ? ದೆಹಲಿ ಮತ್ತು ಅಜ್ಮೀರ್ ರಾಜ ಯಾರು? ಪೃಥ್ವಿರಾಜ್ ಚೌಹಾಣ್ ಮತ್ತೆ ಮೊಹಮ್ಮದ್ ಗೋರಿ. ಇದಕ್ಕಿಂತ ಮುಂಚೆ ಹೋದಾಗ ಮೊಹಮ್ಮದ್ ಗೋರಿ ಕೂಡ ಭಾರತದಲ್ಲಿ ಸಾಕಷ್ಟು ದಾಳಿ ಮಾಡ್ತಾನೆ. ಆದರೆ ಅವರು ಬಂದಿದ್ದು ಕೇವಲ ಸಂಪತ್ತನ್ನು ಹುಡುಕಿ ಮಾಡಲಿಕ್ಕೆ. ಆದರೆ ಗೋರಿ ಬಂದಿದ್ದು ರಾಜಕೀಯ ಆಕಾಂಕ್ಷೆಗಳಿಂದ. ಅಂದ್ರೆ ಇಲ್ಲಿ ಭಾರತದಂತ ಎಲ್ಲ ಸಂಪತ್ತುಗಳನ್ನು ಹುಡುಕಿ ಮಾಡಬೇಕು ಜೊತೆಯಾಗಿ ರಾಜಕೀಯವಾಗಿ ಆಕಾಂಕ್ಷೆ ಹೊಂದಿದಂತಹ ಮೊಹಮ್ಮದ್ ಗೋರಿ ಏನ್ ಮಾಡ್ತಾನೆ, ತನ್ನ ಗುಲಾಮನಾದಂತ ಕುತುಬುದ್ದೀನ್ ಐಬಕ್ನ ಸಹಾಯದಿಂದ ಈ ವಾಯು ಭಾರತದಲ್ಲಿದ್ದಂಥ ಎಲ್ಲ ವಸ್ತುಗಳನ್ನು ಗೆದ್ದುಕೊಳ್ತಾನೆ. ಸೊ ಹಂಗಾಗಿ ಏನಪ್ಪ ಅಂದ್ರೆ 1206ರಲ್ಲಿ ಇನ್ನೇನು ಮೊಹಮ್ಮದ್ ಗೋರಿ ತನ್ನ ಏನು ಗಜನಿ ಪ್ರಾಂತಕ್ಕೆ ಬರುತ್ತಿರುವಾಗ ಆ ಮರಣ ಹೋಗ್ತಾನೆ, ಸಾವನ್ನಪ್ತಾನೆ. ಆ ಸಂದರ್ಭದಲ್ಲಿ ಅವನ ಗುಲಾಮನಾದಂಥ ಕುತುಬುದ್ದೀನ್ ಐಬಕ್ ಏನ್ ಮಾಡ್ತಾನೆ, ಈ ಒಂದು ಮೊಹಮ್ಮದ್ ಗೋರಿ ತನ್ನ ಒಡೆಯ ಅವನ ಒಂದು ಆದೇಶದ ಮೇರೆಗೆ ಅಂದ್ರೆ ಅವನ ಒಂದು ಉತ್ತರಾಧಿಕಾರಿಯಾಗಿ ಈ ಒಂದು ಭಾರತದಲ್ಲಿದ್ದಂಥ ದೆಹಲಿಯನ್ನ ವಶಪಡಿಸಿಕೊಂಡು ತನ್ನ ನಿಂತುಕೊಂಡು ಅಲ್ಲಿಂದ ಏನು ಆಳ್ವಿಕೆಯನ್ನು ಆರಂಭಿಸ್ತಾನೆ. ನೋಡಿ, ಇದು ಒಂದು ದೆಹಲಿಯ ಒಂದು ದುರದೈವ ಅಂತ ಹೇಳ್ತೀವಿ. ಯಾಕಂದ್ರೆ ದೆಹಲಿಯಲ್ಲಿ ಆಳಿದಂಥ ಪ್ರಥಮ ಮುಸ್ಲಿಂ ದೊರೆ ಯಾರು? ನಾವು ಗುಲಾಮ. ಇನ್ನು ತಿಳ್ಕೊಳ್ಳೋಣ. ಕುತುಬುದ್ದೀನ್ ಐಬಕ್ ಒಬ್ಬ ಸಾಮಾನ್ಯ ಗುಲಾಮನಾಗಿ ದೆಹಲಿಯ ಒಡೆಯ ಹೇಗಾಗ್ತಾನೆ, ಹೇಗೆ ಅವನು ದೆಹಲಿಯ ರಾಜನಾಗ್ತಾನೆ ಅದು ಕೂಡ ಪ್ರಥಮ ಮುಸ್ಲಿಂ ದೊರೆ ದೆಹಲಿಯನ್ನ ಸಿಂಹಾಸನಕ್ಕೆ ಇರ್ತಾನೆ. ಅದು 1206ರಲ್ಲಿ. ಅಂದ್ರೆ 1206ರಲ್ಲಿ ದೆಹಲಿಯ ರಾಜನಾಗ್ತಾನೆ ಒಬ್ಬ ಗುಲಾಮನಾಗಿ. ಈಗ ಒಬ್ಬ ಸಾಮಾನ್ಯ ಗುಲಾಮನ ಒಂದು ಇತಿಹಾಸವನ್ನು ಲೆಕ್ಕಾಕೋಣ. ನಿಮ್ಗೆ ಗೊತ್ತಿರುವ ಹಾಗೆ ಈ ಕುತುಬುದ್ದೀನ್ ಐಬಕ್ ಗುಲಾಮ ಅಂದ್ರೆ ತುರ್ಕಿ ಪ್ರಾಂತದ ಗುಲಾಮ. ಇವನು ಆರಂಭದಲ್ಲಿ ಏನಪ್ಪ ಅಂದ್ರೆ ಬಡತನದಿಂದ ಅವರ ಮನೆಯವರು ಏನ್ ಮಾಡ್ತಾರೆ ಅಂದ್ರೆ ವರ್ತಕರಿಗೆ ಮಾಡ್ತಾರೆ. ಅಂದ್ರೆ ವಿಶೇಷವಾಗಿ ಈ ಅಬ್ದುಲ್ ಅಜೀಜ್ ಕುಫಿ ಅಂತ ಕಾಜಿ ಅಬ್ದುಲ್ ಅಜೀಜ್ ಕುಫಿ ಎಂಬ ಕಾಜಿ ಮಾರಲಾಗ್ತದೆ. ಅವನು ಮರಣ ನಂತರ ಅವ್ರ ಮಕ್ಕಳನ್ನು ಮಾಡ್ತಾರೆ. ಮತ್ತೆ ನಿಶಾಪುರದ ಮಾರುಕಟ್ಟೆಯಲ್ಲಿ ಮತ್ತೆ ವರ್ತಕರಿಗೆ ವ್ಯಾಪಾರಸ್ಥರಿಗೆ ಮಾರ್ತಾರೆ. ಆ ವ್ಯಾಪಾರಸ್ಥರಿಂದ ಖರೀದಿ ಮಾಡಿದಂಥ ವ್ಯಕ್ತಿ ಯಾರು ಅಂದ್ರೆ ಈ ಮೊಹಮ್ಮದ್ ಗೋರಿ. ಮೊಹಮ್ಮದ್ ಗೋರಿಯನ್ನು ನೋಡಿದ್ರೆ ಸ್ವಭಾವವನ್ನು ನೋಡ್ತಾನೆ, ಒಳ್ಳೆಯದಿದ್ದಾನೆ, ಚೆನ್ನಾಗಿದ್ದಾನೆ, ಇವನ್ನೆಲ್ಲ ಸಾಕಷ್ಟು ದಾನ ಧರ್ಮ ಮಾಡ್ತಾನೆ ಅಂತ ತಿಳಿದ್ರು. ಅಂದ್ರೆ ಯಾವಾಗ ಮೊಹಮ್ಮದ್ ಗೋರಿ ತನ್ನೆಲ್ಲ ಗುಲಾಮರನ್ನ ರಾಜ್ಯದಲ್ಲಿ ಕರೆಸಿ ಅವರಿಗೆ ಸತ್ಕಾರ ಮಾಡ್ತಾನ, ತನಗೆ ಸಿಕ್ಕಂತ ರಾಜವೈಭವ, ತನಗೆ ಸಿಕ್ಕಂತ ಬಕ್ಷಿಸ್ಗಳನ್ನ, ತನಗೆ ಸಿಕ್ಕಂತ ಎಲ್ಲ ಏನಪ್ಪಾ ಅಂದ್ರೆ ಬಿರುದುಗಳನ್ನ, ತನಗೆ ಸಿಕ್ಕಂತ ಬಂಗಾರ ಬೆಳೆಗಳನ್ನ ತನಗಿಂತ ಕಡಿಮೆ ಪರಿಸ್ಥಿತಿ ಇರುವಂತ ವ್ಯಕ್ತಿಗಳನ್ನ ಹಂಚ್ತಾ ಇರ್ತಾರೆ. ಯಾರು? ಕುತುಬುದ್ದೀನ್ ಐಬಕ್. ಅದನ್ನ ಕಂಡಂತ ವ್ಯಕ್ತಿ ಈ ಒಂದು ಮೊಹಮ್ಮದ್ ಗೋರಿ ಏನ್ ಮಾಡ್ತಾನೆ, ಇವನನ್ನ ತನ್ನ ಉತ್ತರಾಧಿಕಾರದ ಗುಲಾಮನಾಗಿ ಮಾಡ್ಕೊಳ್ತಾನೆ. ಅವನಿಗೆಲ್ಲ ಇದರಿಂದ ಈ ಅಬ್ದುಲ್ ಅಜೀಜ್ ಕುಫಿ ಅಂತ ಇರುವಾಗಲೇ ಅವನೆಲ್ಲ ಸೈನ್ಯದ ಕೆಲಸವನ್ನು ಕಲ್ತ್ಕೊಂಡಿರ್ತಾನೆ. ಯಾರು? ಕುತುಬುದ್ದೀನ್ ಐಬಕ್. ಹಾಗಾಗಿ ಸಾಮಾನ್ಯ ಗುಲಾಮ ಅಂತ ವ್ಯಕ್ತಿ ದೆಹಲಿ ರಾಜ ಹೇಗಾಗ್ತಾನೆ ನೋಡಿ, ಅಷ್ಟು ಸುಲಭವಾದಂತ ಮಾತೇನಿಲ್ಲ. ಯಾರಿಗೆ? ಕುತುಬುದ್ದೀನ್ ಐಬಕ್ಗೆ. ಒಬ್ಬ ಗುಲಾಮನಾಗಿ ದೆಹಲಿ ಸಿಂಹಾಸನ ಅಲಂಕರಿಸಬೇಕಂದ್ರೆ ಏನಪ್ಪ ಅಂದ್ರೆ ಇವಾಗ ನಾಟ್ ಆರ್ಡಿನರಿ ಟಾಸ್ಕ್, ಇಟ್ ವಾಸ್ ಗ್ರೇಟ್ ಟಾಸ್ಕ್ ಫಾರ್ ದಿ ಕುತುಬುದ್ದೀನ್ ಐಬಕ್ ಅಂತಾರೆ. ಹಾಗಾಗಿ ಅವನ ಒಂದು ದಾರಿ ಅಷ್ಟು
ಸುಗಮವಾಗಿರಲಿಲ್ಲ, ಬಹಳಷ್ಟು ಕಷ್ಟ ಕಾರ್ಪಣ್ಯದಿಂದ ಕೂಡಿದಂಥ ದಾರಿ ಯಾರಾಗಿತ್ತು? ಕುತುಬುದ್ದೀನ್ ಐಬಕ್ ಆಗಿತ್ತು. 1206ರಲ್ಲಿ ಮೊಹಮ್ಮದ್ ಗೋರಿ ಮರಣ ನಂತರ ದೆಹಲಿಯ ಸಿಂಹಾಸನ ಅಲಂಕರಿಸಿದೆ. ಅದು ರಾಜ ಅಂತ ಘೋಷಣೆ ಮಾಡ್ಕೊಳ್ಳಲ್ಲ, ಸ್ವತಂತ್ರ ಅರಸ ಎಂದು ಘೋಷಣೆ ಮಾಡ್ಕೊಂಡಿರಲಿಲ್ಲ. 1208ರವರೆಗೆ ಘೋಷಣೆ ಮಾಡಲ್ಲ. ಕೊನೆಗೆ ಅವನು ಗಜ್ನಿ ಪ್ರಾಂತ್ಯಕ್ಕೆ ಹೋದಾಗ ಅಲ್ಲಿ ಏನಪ್ಪಾ ಅಂದ್ರೆ ಅವನ ಒಂದು ಉತ್ತರಾಧಿಕಾರಿಯಾಗಿ ಒಂದು ಫರ್ಮಾನನ್ನ ಹೊರಡಿಸಿಕೊಂಡು ಬರ್ತಾರೆ. ಯಾರು? ಕುತುಬುದ್ದೀನ್ ಐಬಕ್. ಅವಾಗ ದಿಲ್ಲಿಯ ಸ್ವತಂತ್ರ ಅರಸ ಘೋಷಣೆ ಮಾಡ್ಕೊಳ್ತಾನೆ. ಅದಕ್ಕೆ ಇವನಿಗೆ ಇನ್ನೊಂದು ಬಿರುದು ಅನ್ನಿಸ್ತಂದ್ರೆ ಲಾರ್ಡ್ ಬಕ್ಷ್ ಅಂತ. ಲಾರ್ಡ್ ಬಕ್ಷ್ ಅಂತಂದ್ರೆ ಇವನು ಲಕ್ಷ ಗಟ್ಟಲೆ ದುಡ್ಡನ್ನ ಬಡವರಿಗೆ ದಾನ ಮಾಡುವ ವ್ಯಕ್ತಿ ಆಗಿದ್ದು ಯಾರು? ಕುತುಬುದ್ದೀನ್. ಹಾಗಾಗಿ ಅವನಿಗೆ ಲಾರ್ಡ್ ಬಕ್ಷ್ ಅಂತ ಹೆಸರು ಕೂಡ ಇತ್ತು ಅಂತ ಹೇಳಿ. ಸೊ ಇವನು ರಾಜನಾದ ಮೇಲೆ ಸ್ವತಂತ್ರವಾಗಿ ಸುಲ್ತಾನ ಘೋಷಣೆ ಮಾಡ್ತಾರೆ. ಎಷ್ಟರಲ್ಲಿ? 1208ರಲ್ಲಿ. 1206ರಲ್ಲಿ ದೆಹಲಿಯ ಒಂದು ಅಧಿಕಾರವನ್ನ ತಗೊಂಡಿರ್ತಾನೆ. 1208ರಲ್ಲಿ ಸ್ವತಂತ್ರ ಅರಸ ಅಂತ ಹೇಳ್ಕೊಂಡಿರ್ತಾನೆ, ಘೋಷಣೆ ಮಾಡ್ಕೊಂಡಿರ್ತಾನೆ. ಆದರೆ ಇವನ ಹಾಗೆ ಅಷ್ಟು ಸುಗಮವಾಗಿರಲಿಲ್ಲ. ನಿಮ್ಗೆ ಗೊತ್ತಿದೆ, ಮೊಹಮ್ಮದ್ ಗೋರಿಯ ಏನಪ್ಪಾ ಅಂದ್ರೆ ಮೊಹಮ್ಮದ್ ಗೋರಿ ಬಿಟ್ಟಿರುವಂತ ಪ್ರದೇಶಗಳನ್ನ ತನ್ನಷ್ಟಕ್ಕೆ ತೆಗೆದುಕೊಂಡು ಈ ದೆಹಲಿಯ ಅಷ್ಟು ಸುಲಭವಾದ ಕಷ್ಟ ಅವನಿಗೆ ಅಂದ್ರೆ ಸುಲಭವಾದ ದಾರಿ ಅವನಿಗಾಗಿರಲಿಲ್ಲ. ಸಾಕಷ್ಟು ಕಷ್ಟಗಳನ್ನು ಕೂಡಿದ ದಾರಿ ಒಂದಾಗಿತ್ತು. ಆದ್ರೂ ಕೂಡ ಒಬ್ಬ ಗುಲಾಮ ಅದನ್ನ ಚಾಲೆಂಜ್ ತೆಗೆದುಕೊಂಡು ದೆಹಲಿಯ ಅರಸನಾಗ್ತಾನೆ. ಯಾರು? ಕುತುಬುದ್ದೀನ್ ಐಬಕ್. ಗೊತ್ತಿದೆ ಅಂದ್ರೆ ಈ ಮೊಹಮ್ಮದ್ ಗೋರಿಯ 3 ಒಂದು ಪ್ರಾಮಾಣಿಕ ಸೈನ್ಯಾಧಿಕಾರಿಗಳು ಯಾರು ಅಂತಂದ್ರೆ ಅದು ತಾಜುದ್ದೀನ್ ಎಲ್ಡೋಸ್, ಆಮೇಲೆ ಇಲ್ತಮಿಶ್ ಮತ್ತೆ ತಾಜುದ್ದೀನ್ ಎಲ್ಡೋಸ್ ಮತ್ತೆ ಕುತುಬುದ್ದೀನ್ ಐಬಕ್ ಮತ್ತೆ ಇನ್ನೊಬ್ಬ ಯಾಕಂದ್ರೆ ನಾಸಿರುದ್ದೀನ್ ಕುಬಾಷ್ ಅಂತ. ಆಮೇಲೆ ಇನ್ನೊಬ್ಬ ಬಕ್ತಿಯಾರ್ ಖಿಲ್ಜಿ. ನಿಮ್ಗೆ ಗೊತ್ತಿದೆ, ಅದೇ ಬಕ್ತಿಯಾರ್ ಖಿಲ್ಜಿ ನಾಲಂದ ವಿಶ್ವವಿದ್ಯಾಲಯವನ್ನು ಧ್ವಂಸ ಮಾಡಿದಂತ ವ್ಯಕ್ತಿಯಾಗಿದ್ದ. ಇವರು 3 ಪ್ರಾಂತಾಧಿಕಾರಿಗಳು ಅಂದ್ರೆ ಒಂದು ಬಕ್ತಿಯಾರ್ ಖಿಲ್ಜಿ, ತಾಜುದ್ದೀನ್ ಎಲ್ಡೋಸ್, ಆಮೇಲೆ ನಾಸಿರುದ್ದೀನ್ ಕುಬ್ಜಾ. ಇವರು 3 ಕೂಡ ಪ್ರಾಂತಾಧಿಕಾರಿಗಳು. ಅದರಲ್ಲಿ ಇನ್ನೊಬ್ಬ ಯಾರು ಅಂತಂದ್ರೆ ಕುತುಬುದ್ದೀನ್ ಐಬಕ್. 4 ಪ್ರಾಂತಾಧಿಕಾರಿಗಳು 4 ಪ್ರಾಂತವನ್ನ ಆಳ್ವಿಕೆ ಮಾಡ್ತಾ ಇರ್ತಾರೆ. ಯಾರ ಕಾಲಾವಧಿಯಲ್ಲಿ? ಮೊಹಮ್ಮದ್ ಗೋರಿಯ ಕಾಲಾವಧಿಯಲ್ಲಿ. ಯಾವಾಗ ಇವನು ಮೊಹಮ್ಮದ್ ಗೋರಿ ಉತ್ತರಾಧಿಕಾರಿಯಾಗಿ ದೆಹಲಿ ರಾಜನಾಗ್ತಾನೆ ಅವಾಗೆಲ್ಲ ಅವರನ್ನು ಯಾರು? ತಾಜುದ್ದೀನ್ ಎಲ್ಡೋಸ್, ನಾಸಿರುದ್ದೀನ್ ಕುಬ್ಜಾ, ಬಕ್ತಿಯಾರ್ ಖಿಲ್ಜಿ. ಬಕ್ತಿಯಾರ್ ಖಿಲ್ಜಿ ಜಗಳದಿಂದ ದೂರ ಇರ್ತಾನೆ, ಆದ್ರೂ ಕೂಡ ಏನಪ್ಪಾ ಅಂದ್ರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವನು ಕೂಡ ದೆಹಲಿಯ ಸಿಂಹಾಸನ ಆಕಾಂಕ್ಷಿ ಆಗಿರ್ತಾನೆ. ಹಾಗಾಗಿ ಈ ಒಂದು ಅವ್ರು 3 ಜನ ವೈರಿಗಳನ್ನ ಎದುರಾಕೋಬೇಕಾಗ್ತದೆ. ಯಾರಿಗೆ? ಕುತುಬುದ್ದೀನ್. ಹಾಗಾಗಿ ಇದು ಅವನ ಒಂದು ರಾಜನ ಯಶಸ್ವಿಯಾಗಿ ಆಡಳಿತ ನಡೆಸಬೇಕಾದ್ರೆ ಅವನಿಗೆ ಸಾಕಷ್ಟು ಕಷ್ಟಗಳು ಬಂದು ಅವರಿಗೆ ಹೇಳಿದ್ರಲ್ಲ. ತಾಜುದ್ದೀನ್ ಎಲ್ಡೋಸ್, ಆಮೇಲೆ ನಾಸಿರುದ್ದೀನ್ ಕುಬ್ಜಾ, ಆಮೇಲೆ ಬಕ್ತಿಯಾರ್ ಖಿಲ್ಜಿ ಇವರು ಶತ್ರುಗಳಾಗಿ ಅವರನ್ನು ಎದುರಿಸಿ ಯಶಸ್ವಿಯಾಗಿ ಕೇವಲ 4 ವರ್ಷ ಆಳ್ವಿಕೆ ಮಾಡಿದಂಥ ಕೀರ್ತಿ ಯಾರಿಗೆ ಹೋಗ್ತಂದ್ರೆ ಈ ಕುತುಬುದ್ದೀನ್ ಐಬಕನಿಗೆ. 1206ರಿಂದ 1210ರವರೆಗೆ ಆಳ್ವಿಕೆ ಮಾಡಿದಂಥ ವ್ಯಕ್ತಿ ಈ ಕುತುಬುದ್ದೀನ್ ಐಬಕ್. ಮುಂದೆ ಬಂದಂತ ಉತ್ತರಾಧಿಕಾರಿ ಯಾರು ಅಂದ್ರೆ ಇಲ್ತಮಿಶ್. ಆ ಇಲ್ತಮಿಶ್ ಕಾಲಾವಧಿಯಲ್ಲಿ ಇವನು ಕಟ್ಟಿಸಿದಂತ ಒಂದು ಕುತುಬ್ ಮಿನಾರ್ ದಿಲ್ಲಿಯಲ್ಲಿದೆ. ಆ ಕುತುಬ್ ಮಿನಾರ್ ಅಪೂರ್ಣ ಕಾರ್ಯವನ್ನ ಇವನು ಗುಲಾಮನ ಇವನು ಯಾರು ಗುಲಾಮ? ಮೊಹಮ್ಮದ್ ಗೋರಿಯ ಗುಲಾಮ ಯಾರು? ಕುತುಬುದ್ದೀನ್ ಐಬಕ್. ಕುತುಬುದ್ದೀನ್ ಐಬಕ್ನ ಗುಲಾಮ ಯಾರು? ಇಲ್ತಮಿಶ್ ಕಾಲಾವಧಿಯಲ್ಲಿ ಆ ಕುತುಬ್ ಮಿನಾರ್ ಪೂರ್ಣಗೊಳ್ಳುತ್ತೆ. ಅಂದ್ರೆ 1206ರಲ್ಲಿ ಸಿಂಹಾಸನ ಅಲಂಕರಿಸಿ 1208ರಲ್ಲಿ ಸ್ವತಂತ್ರ ರಾಜ ಅಂತ ಘೋಷಣೆ ಮಾಡಿಕೊಂಡು 1210ರಲ್ಲಿ ಪೋಲೋ ಆಟ ಆಡುವಾಗ ಕುದುರೆಯಿಂದ ಬೀಳ್ತಾನೆ ಕೆಳಗಡೆ. ಯಾರು? ಕುತುಬುದ್ದೀನ್ ಐಬಕ್. ಎಷ್ಟರಲ್ಲಿ? 1210ರಲ್ಲಿ. 1210ರಲ್ಲಿ ಏನಪ್ಪಾ ಅಂದ್ರೆ ಕುದುರೆಯಿಂದ ಬಿದ್ದು ತೀವ್ರ ಪೆಟ್ಟಾಗುತ್ತೆ ನೋಡಿ. ಅವನು ಕೆಳಗಡೆ ಬಿದ್ದಾಗ ಇನ್ನೇನೋ ಮೇಲೆ ಹೇಳ್ಬೇಕನ್ನಷ್ಟರಲ್ಲಿ ಆ ಕುದುರೆ ಕೂಡ ಅವನ ಮೇಲೆ ಬಿದ್ದಿರುತ್ತೆ. ಆ ಕುದುರೆ ಮೇಲೆ ಇರುವಂತಹ ಕಬ್ಬಿಣದ ಕವಚ ಅವನ ಹೊಟ್ಟೆ ಹರಿದುಬಿಡುತ್ತೆ. ಯಾರ್ದು? ಕುತುಬುದ್ದೀನ್ ಐಬಕ್. ಹಾಗಾಗಿ ಸ್ಥಳದಲ್ಲಿಯೇ ಸಾವನ್ನಪ್ತಾನೆ. ಇವನ ಒಂದು ಗೋರಿಯಲ್ಲಿದೆ, ಲಾಹೋರ್ನಲ್ಲಿದೆ. ಯಾರ್ದು? ಕುತುಬುದ್ದೀನ್ ಐಬಕ್ನ ಗೋರಿ ಲಾಹೋರ್ನಲ್ಲಿದೆ. ಹಾಗಾಗಿ ಇವನು ಒಂದು ಕೇವಲ 4 ವರ್ಷದ ಆಡಳಿತಾವಧಿ ಗುಲಾಮನ ಒಂದು ಯಶಸ್ವಿ ಹಾದಿ. ಅಂದರೆ ಒಬ್ಬ ಗುಲಾಮನಾಗಿ ಎಲ್ಲ ಸೈನ್ಯದಿಂದಾಗಿರ್ಬೋದು, ಆಡಳಿತದಿಂದಾಗಿರ್ಬೋದು, ಎಲ್ಲ ಒಂದು ಪ್ರಶಿಕ್ಷಣವನ್ನು ತೆಗೆದುಕೊಂಡು ಆಡಳಿತ ಅನುಭವವನ್ನು ತೆಗೆದುಕೊಂಡು ಯಶಸ್ವಿಯಾಗಿ ಆಡಳಿತ ಮಾಡಿದಂಥ ಕೀರ್ತಿ ಕುತುಬುದ್ದೀನ್ ಐಬಕ್ ಹೋಗುತ್ತೆ. ಅದು ಮೊಹಮ್ಮದ್ ಗೋರಿಯ ಗುಲಾಮನಾಗಿ ಮತ್ತೆ ಇವನು ಶತ್ರುಗಳಾದಂಥ ತಾಜುದ್ದೀನ್ ಎಲ್ಡೋಸ್, ಆಮೇಲೆ ನಾಸಿರುದ್ದೀನ್ ಕುಬಾಷ್ ಮತ್ತೆ ಬಕ್ತಿಯಾರ್ ಖಿಲ್ಜಿಯನ್ನು ಎದುರಿಸಿಕೊಂಡು ಯಶಸ್ವಿಯಾಗಿ ದೆಹಲಿಯನ್ನು ಅನುಭವಿಸಿಕೊಂಡು ಬರ್ತಾನೆ. ಯಾರು? ಕುತುಬುದ್ದೀನ್ ಐಬಕ್. ಹೀಗೆ ಇವನ ವ್ಯಕ್ತಿತ್ವ ನೋಡಬೇಕಾದ್ರೆ ತುಂಬಾ ಒಂದು ಸರಳ ಮತ್ತೆ ಸಜ್ಜನಿಕತೆ ಕೂಡಿದಂತ ವ್ಯಕ್ತಿಯಾಗಿರ್ತಾನೆ. ದಾನ ಧರ್ಮದಲ್ಲಿ ಎತ್ತಿದಂತ ಕೈಯಾಗಿರ್ತದೆ ಅದು ಕುತುಬುದ್ದೀನ್ ಐಬಕ್. ಹಾಗಾಗಿ ಇವನ ಒಂದು ಇತಿಹಾಸ ನೋಡೋದಾದ್ರೆ ನಮಗೆ ಇವನ ಒಂದು ಮಾಡಿದಂತ ದಾನ ಧರ್ಮಗಳು ಮತ್ತೆ ಇವನು ಮಾಡಿದಂತ ವೀರಾವೇಶ ಮಾಡಿದಂತ ಯುದ್ಧಗಳನ್ನ ಇವನ ವ್ಯಕ್ತಿತ್ವವನ್ನು ಪರಿಚಯ ಮಾಡಿಕೊಡುತ್ತೆ ಅದು ಕುತುಬುದ್ದೀನ್ ಐಬಕ್. ಹಾಗಾಗಿ 1206ರಿಂದ 1210 ಕೇವಲ 4 ವರ್ಷಗಳ ಆಳ್ವಿಕೆಯನ್ನು ಇತಿಹಾಸ ಪುಟಗಳಲ್ಲಿ ಚಿರಸ್ಮರಣೀಯಾಗಿದೆ.
ಇದರ ಮುಂದಿನ ಅಧ್ಯಾಯವನ್ನು ಮತ್ತೆ ಮುಂದಿನ ತರಗತಿಯಲ್ಲಿ ನೋಡಲಾಗುತ್ತೆ. ಧನ್ಯವಾದಗಳು.